ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಕರ್ಮಾತೀತ ಸ್ಥಿತಿ ಕಡೆಗೆ. ಸ್ಟೆಪ್ 1. ಶಾಂತ ಸ್ಥಿತಿ. ಸೌಕರ್ಯವಾಗಿ ಕುಳಿತು ಕಣ್ಣು ತೆರೆದೇ ಇರಲಿ. ನಾನು ಈ ಶರೀರವಲ್ಲ, ನಾನು ಆತ್ಮ ಚೈತನ್ಯ ಶಕ್ತಿ. ಸ್ಟೆಪ್ 2. ಆತ್ಮಾಭಿಮಾನ. ನನ್ನ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕಿನ ಬಿಂದು. ಶಾಂತಿ, ಶಕ್ತಿ, ಆನಂದದ ರೂಪ. ನಾನು ಶಾಂತ ಸ್ವರೂಪಿ. ನಾನು ಪವಿತ್ರ ಆತ್ಮ. ಸ್ಟೆಪ್ 3. ಪರಮಾತ್ಮನ ಜೊತೆ ಸಂಪರ್ಕ, ಸಂಬಂಧ. ದೂರದಲ್ಲಿ ಪರಂಧಾಮದಲ್ಲಿ ಒಂದು ಅತ್ಯಂತ ಪ್ರಕಾಶಮಾನ ಬೆಳಕು. ನನ್ನ ತಂದೆ, ಶಿವ ತಂದೆ, ಅವರು ನನ್ನನ್ನು ಕರೆಯುತ್ತಾರೆ, ಮಕ್ಕಳೇ, ನೀವು ನನ್ನವರಾಗಿದ್ದೀರಿ. ಸ್ಟೆಪ್ 4. ಶಕ್ತಿ ಅನುಭವ. ಅವರಿಂದ ಬೆಳಕಿನ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನ ಎಲ್ಲ ದೌರ್ಬಲ್ಯಗಳು ಕರಗುತ್ತಿವೆ. ಪಾಪಗಳು ನಾಶವಾಗುತ್ತಿವೆ. ನಾನು ಹಗುರವಾಗುತ್ತಿದ್ದೇನೆ. ನಾನು ಶುದ್ಧವಾಗುತ್ತಿದ್ದೇನೆ. ಸ್ಟೆಪ್ 5. ಕರ್ಮಾತೀತ ಅನುಭವ. ಈಗ ನಾನು ಸಂಪೂರ್ಣ ಶಾಂತ. ಯಾವುದೇ ಚಿಂತೆ ಇಲ್ಲ, ಯಾವುದೇ ಬಂಧನ ಇಲ್ಲ. ನಾನು ಕರ್ಮಾತೀತ ಸ್ಥಿತಿಯಲ್ಲಿ ಇದ್ದೇನೆ. ನಾನು ಮುಕ್ತ ಆತ್ಮ. ಸ್ಟೆಪ್ 6. ವಾಪಸ್
ನಿಧಾನವಾಗಿ ನಾನು ಮತ್ತೆ ಶರೀರಕ್ಕೆ ಬರುತ್ತೇನೆ. ಆದರೆ ಈಗ ನಾನು ಬಲಿಷ್ಠ, ಶಾಂತ, ಸಂತೋಷದಿಂದ ತುಂಬಿರುವೆನು. ಅಂತಿಮ ಸಂಕಲ್ಪ. ನಾನು ಯಾವಾಗಲೂ ತಂದೆಯ ಜೊತೆ ಇದ್ದೇನೆ. ನಾನು ಸುರಕ್ಷಿತ ಆತ್ಮ. ಜ್ಞಾನ ರತ್ನ ಮನನ. ನಾವು ಆತ್ಮಗಳು, ಶರೀರವು ವಸ್ತ್ರ. 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಈಗ ಮನೆಗೆ ಹಿಂತಿರುಗುವ ಸಮಯ. ಈ ಪ್ರಪಂಚ ಪತಿತ ಲೋಕ, ರಾವಣ ರಾಜ್ಯ, ಸತ್ಯಯುಗ, ರಾಮ ರಾಜ್ಯ, ಪವಿತ್ರ ಲೋಕ. ತಂದೆಯು ಈಗ ಗುಪ್ತ ವೇಷದಲ್ಲಿ ಬಂದಿದ್ದಾರೆ. ನೆನಪಿನಿಂದಲೇ ಪಾಪಗಳು ನಾಶವಾಗುತ್ತವೆ. ವಿನಾಶವು ನಿಶ್ಚಿತ, ತಪ್ಪಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕರ್ಮಾತೀತ ಸ್ಥಿತಿ ಪಡೆಯಬೇಕು. ಮಧುಬನ ಆತ್ಮಿಕ ಕುಟುಂಬದ ಶಕ್ತಿ ಸ್ಥಳ. ಬ್ರಾಹ್ಮಣರು ಜ್ಞಾನ ವಿನಿಮಯ ಮಾಡುವವರು. ತಂದೆ ದುಃಖಹರ್ತ, ಸುಖಕರ್ತ. ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನ ಹಿಡಿಯಿರಿ. ನಾನು ಆತ್ಮ. ಈ ಸ್ಮೃತಿ ಮುಖ್ಯ. ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ. ಯೋಗ ಆತ್ಮ ಶುದ್ಧಿ ಪ್ರಕ್ರಿಯೆ. ಸೇವೆ ಇತರರಿಗೆ ತಂದೆಯ ಪರಿಚಯ ಕೊಡುವುದು. ತನುಮನ ಧನದಿಂದ ಸಹಯೋಗ ಅಗತ್ಯ. ಅಂತ್ಯದಲ್ಲಿ ಎಲ್ಲರೂ ಲೆಕ್ಕ ಮುಗಿಸಿ ಹೋಗುತ್ತಾರೆ. ಈಗಲೇ ತಯಾರಿ, ನಂತರ ಪಶ್ಚಾತ್ತಾಪ ಬೇಡ. ಮುರಳಿಯ ಸಾರಾಂಶ. ಈ ಮುರಳಿ ನಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತದೆ. ಈ ಪ್ರಪಂಚ ಅತ್ಯಂತ ಅಂತ್ಯಕ್ಕೆ ಬಂದಿದೆ. ವಿನಾಶ ತಪ್ಪದು. ಆದರೆ ಭಯ ಬೇಡ. ಯಾರು ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ. ಕರ್ಮಾತೀತ ಸ್ಥಿತಿ ಪಡೆಯುತ್ತಾರೆ. ಹೊಸ ಸತ್ಯಯುಗದ ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತಾರೆ. ಲಕ್ಷ್ಮೀ ನಾರಾಯಣರು ಅಲ್ಲಿ ರಾಜ್ಯ ಮಾಡುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜಾ. ವಸುದೇವ ಕುಟುಂಬಕಂ. ರಾಜರು ಸೌಖ್ಯ
ಪ್ರಜೆಗಳು ಸೌಖ್ಯ, ಶಾಂತಿ, ಆತ್ಮವಿಶ್ವಾಸ. ಮುರಳಿಯ ಮೆಸೇಜ್ ತಿಳಿಯೋಣ. ಸತ್ಯುಗ, ಬಂಗಾರದ ಯುಗ. ಯೋಗ ಓದು, ತಂದೆಯ ನೆನಪು, ಪಾಸ್ ಆಗುವ ಶಕ್ತಿ. ಪರಮಾತ್ಮ ಸ್ನೇಹಿಯಾಗಿರಿ. ತಂದೆಯನ್ನು ಜೊತೆ ಇಟ್ಟುಕೊಂಡರೆ ಸಮಸ್ಯೆಗಳು ಬರುತ್ತಲೇ ಇಲ್ಲ. ಬಂದರೂ ಕೂಡ ತಕ್ಷಣ ಹೋಗುತ್ತವೆ. ಭಿನ್ನವಾಗಿರಿ, ಪ್ರಿಯರಾಗುವುದು ಸ್ವತಃ ಆಗುತ್ತದೆ. ರಾಜಯೋಗ 2 ನಿಮಿಷ ಅಭ್ಯಾಸ. ಕಣ್ಣು ತೆರೆದುಕೊಂಡು ಯೋಗ ಮಾಡಿ. ನಾನು ಈ ಶರೀರವಲ್ಲ, ನಾನು ಪ್ರಕಾಶಮಾನ ಆತ್ಮ, ನಾನು ಶಾಂತಿಯ ಬಿಂದು, ಪರಮಾತ್ಮನ ಮಗು. ದೂರದಲ್ಲಿ ಪರಂಧಾಮದಲ್ಲಿ ಶಿವತಂದೆ ಪ್ರಕಾಶವಾಗಿದ್ದಾರೆ. ನಾನು ಅವರ ಬಳಿ ಹೋಗುತ್ತಿದ್ದೇನೆ, ಅವರಿಂದ ಶಕ್ತಿ ಪಡೆಯುತ್ತಿದ್ದೇನೆ. ನನ್ನ ಪಾಪಗಳು ಕರಗುತ್ತಿವೆ, ನಾನು ಹಗುರವಾಗುತ್ತಿದ್ದೇನೆ. ನಾನು ಕರ್ಮಾತೀತ ಸ್ಥಿತಿಯತ್ತ ಹೋಗುತ್ತಿದ್ದೇನೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.